ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ನನ್ನ ಗಡೀಪಾರು ಬೇಡ ಹೈಕೋರ್ಟ್ಗೆ ತಿಮರೋಡಿ ಮೊರೆ ಹೋಗಿದ್ದಾರೆ. ನನ್ನ ಗಡೀಪಾರು ಬೇಡ ಹೈಕೋರ್ಟ್ಗೆ ತಿಮರೋಡಿ ಮೊರೆ. ದಕ್ಷಿಣ ಕನ್ನಡದಿಂದ ಗಡೀಪಾರು ಮಾಡುವ ಆದೇಶಕ್ಕೆ ತಡೆ ಕೊಡಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಮಧ್ಯಂತರ ಆದೇಶಕ್ಕೆ ತಡೆ ಕೋರಿ ಹೈಕೋರ್ಟ್ಗೆ ತಿಮರೋಡಿ ಅರ್ಜಿ. ಗಡೀಪಾರು ಆದೇಶ ಹೊರಡಿಸಿದ್ದ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ತಿಮರೋಡಿಯನ್ನ ಮಾನ್ವಿಗೆ 1 ವರ್ಷ ಗಡೀಪಾರು ಮಾಡಿದ್ದ ಸರ್ಕಾರ. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರುವಂತಹ ತಿಮರೋಡಿ ರಾಜ್ಯ ಸರ್ಕಾರ ಪುತ್ತೂರು ಎಸಿ ಡಿವೈಎಸ್ಪಿ ಪ್ರತಿವಾದಿ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಅನ್ನ ಪ್ರತಿವಾದಿಯಾಗಿಸಿದ ತಿಮರೋಡಿ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ಬರಲಿದೆ. ತಿಮರೋಡಿಯ ಅರ್ಜಿ ನನ್ನ ಗಡೀಪಾರು ಬೇಡ ಹೈಕೋರ್ಟ್ಗೆ ತಿಮರೋಡಿ ಮೊರೆ. ಅಕ್ರಮ ಶಸ್ತ್ರಾಸ್ತ್ರವನ್ನ ಇಟ್ಟುಕೊಂಡಿದ್ರು ಅನ್ನೋ ಕಾರಣಕ್ಕೆ ಬೆಳ್ತಂಗಡಿ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ತಾರೆ. ಅದಾದ ನಂತರ ಸಂಬಂಧಪಟ್ಟ ಮಹೇಶ್ ಶೆಟ್ಟಿ ತಿಮರೋಡಿಗೆ 2-3 ಬಾರಿ ನೋಟಿಸ್ ಅನ್ನು ಕೊಡಲಾಯಿತು. ಸಾಮಾನ್ಯವಾಗಿ ಒಂದು ನೋಟಿಸ್ ಸಂಬಂಧಪಟ್ಟ ಆರೋಪಿಗೆ ತಲುಪಿದ ತಕ್ಷಣವೇ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಬಂದು ಆ ವಿಚಾರವಾಗಿ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ. ಆದರೆ ತಿಮರೋಡಿ ವಿಚಾರದಲ್ಲಿ 1-2 ಅಲ್ಲ 3 ನೋಟಿಸ್ಗೂ ಕೂಡ ತಿಮರೋಡಿ ಹಾಜರಾಗಿರಲಿಲ್ಲ. ಅದಲ್ಲದೆ ತಿಮರೋಡಿಯ ವಿರುದ್ಧ 30ಕ್ಕೂ ಹೆಚ್ಚು ಅಪರಾಧ ಕೇಸ್ಗಳು ದಾಖಲಾಗಿತ್ತು. ಎಲ್ಲವೂ ಕೂಡ ಹಿಂದುತ್ವದ ವಿಚಾರವಾಗಿಯೇ ಇತ್ತು. ಯಾವುದು ಬುರುಡೆ ಪ್ರಕರಣದಲ್ಲಾಗಿರಲಿ ಸೌಜನ್ಯ ಆಗಿರಲಿಲ್ಲ. ಅದರಲ್ಲೂ ಒಂದಷ್ಟು ಬೆರಳೆಣಿಕೆಯ ಪ್ರಕರಣಗಳು ಪ್ರತಿಭಟನೆ, ಹೋರಾಟ, ಸಂತೋಷ್ ಅವರ ವಿರುದ್ಧ ನಿಂದನೆ ಈ ತರಹದ ಪ್ರಕರಣಗಳನ್ನು ಹೊರತುಪಡಿಸಿದರೆ ಬುರುಡೆ ಪ್ರಕರಣದಲ್ಲಿ ಯಾವ FIR ಕೂಡ ದಾಖಲಾಗಿರಲಿಲ್ಲ. ಹಾಗಾಗಿ ಜಿಲ್ಲೆಯಲ್ಲಿ ಇರುವುದು ಬೇಡ, ಜಿಲ್ಲೆಯ ಶಾಂತಿ ಭಂಗ ತರುವ ಪ್ರಯತ್ನಗಳನ್ನು ಮಾಡಿ ಯಾರು ಜಿಲ್ಲೆಯಲ್ಲಿ ಕೋಮು ದ್ವೇಷವನ್ನು ಹುಟ್ಟುಹಾಕೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ 1 ವರ್ಷಗಳ ಕಾಲ ಜಿಲ್ಲೆಯನ್ನು ಬಿಟ್ಟು ರಾಯಚೂರಿನ ಮಾನ್ವಿಗೆ ಹೋಗಬೇಕು ಅನ್ನುವಂಥ ಆದೇಶ ಸ್ಟೆಲ್ಲಾ ಹೊರಡಿಸಿದ್ದು. ಅದಾದ ನಂತರ ಅದಕ್ಕೊಂದಷ್ಟು ಕಾಲಾವಧಿಗಳನ್ನು ಸೀಮಿತಗೊಳಿಸಲಾಗಿರುತ್ತೆ. ಆ ಕಾಲಾವಧಿಯ ಒಳಗಡೆ ಹೋಗಬೇಕಾಗಿ ಬರುತ್ತೆ. ಇನ್ನೂ ಕೂಡ ಗಡೀಪಾರು ಅತ್ಯಂತ ಸಂಪೂರ್ಣ ಅಲ್ಲ. ಹಾಗಾಗಿ ಒಬ್ಬ ಗಡೀಪಾರಿಗೆ ಒಳಗಾಗಿರುವ ವ್ಯಕ್ತಿಗೆ ತಕ್ಷಣವೇ ಹೋಗಬೇಕು ಅಂತೇನು ನಿಯಮಗಳಿಲ್ಲ. ಆತನಿಗೆ ನ್ಯಾಯಾಲಯದಲ್ಲಿ ಅವಕಾಶಗಳಿರ್ತವೆ. ಆ ಅವಕಾಶಗಳನ್ನು ಬಳಸಿಕೊಂಡಿರ್ತಕ್ಕಂತಹ ತಿಮರೋಡಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನನ್ನ ವ್ಯಕ್ತಿ ಸ್ವಾತಂತ್ರ್ಯಕ್ಕಿದು ಹರಣ ಅಲ್ವಾ, ನನ್ನ ವ್ಯಕ್ತಿ ಸ್ವಾತಂತ್ರ್ಯವನ್ನು ವಧೆ ಮಾಡಲಾಗ್ತಾ ಇದೆ, ನನಗೆ ಬದುಕುವ ಹಕ್ಕಿದೆ, ಸಾಂವಿಧಾನಿಕ ಬದುಕುವ ಹಕ್ಕು, ಗಡೀಪಾರು ಯಾಕಾಗಬೇಕು, ನನಗಿಂತಲೂ ಹೆಚ್ಚು ನಿಂದನೆ ಮಾಡಿದವರು ರಾಜ್ಯದಲ್ಲಿ ರಾರಾಜಿಸ್ತಿರಬೇಕಾದ್ರೆ, ನನಗಿಂತಲೂ ಹೆಚ್ಚು ಅನ್ಪಾರ್ಲಿಮೆಂಟ್ರಿ ಅಕ್ಷರ ಪ್ರಯೋಗ ಮಾಡಿದವರು ರಾಜ್ಯದಲ್ಲಿ ಇರಬೇಕಾದ್ರೆ ಅವರಿಗಿಲ್ಲದ ಗಡೀಪಾರು ನನಗ್ಯಾಕೆ ಅಂತ ಹೇಳಿ ತಿಮರೋಡಿ ಪರ ವಕೀಲರು ವಾದ ಮಾಡ್ತಿದ್ದಾರೆ. ಇವತ್ತು ಅವರ ವಿಚಾರಣೆಯಾಗುತ್ತೆ, ಅರ್ಥಾತ್ ಅವರ ಜಾಮೀನು, ಅರ್ಥಾತ್ ಅವರ ಅರ್ಜಿ ವಿಚಾರಣೆ. ಸೊ ಏನಾಗಲಿದೆ? ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿಯ ಬೆಂಬಲಿಗರಿಗೂ ಗೊಂದಲ, ಜೊತೆಗೆ ಕುತೂಹಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.